ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮ ರಕ್ಷಣೆ ಎನ್ನುವಂಥ ಅಂಶದಲ್ಲಿ ನಾವು ವಿಶ್ವಾಸಿಗಳಲ್ಲಿ ರಕ್ಷಣಾನಂದ ಎಂಬುದಾಗಿ ಕೀರ್ತನೆ 51ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುತ್ತೇವೆ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು ಎಂಬುದಾಗಿ. ನಾವು ರಕ್ಷಣೆಯ ಮಾರ್ಗದಲ್ಲಿ ನಡಿಬೇಕಾದರೆ ನಮ್ಮ ಮನಸ್ಸನ್ನು ನಾವು ಮೊದಲು ಯೇಸು ಕ್ರಿಸ್ತನಲ್ಲಿ ಸ್ಥಿರಪಡಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರಾದರೆ ಆತನ ಚಿತ್ತಕ್ಕೆ ವಿಧೇಯರಾಗಿ ಆತನ ಮಾತನ್ನು, ಆತನ ವಾಕ್ಯಗಳನ್ನು ನಾವು ಅಂಗೀಕರಿಸಿಕೊಂಡಾಗ ಆತನ ರಕ್ಷಣೆಯಲ್ಲಿ ನಾವು ಹೋಗಬೇಕಾದರೆ ಆತನ ಆಜ್ಞೆಗಳನ್ನು ನೆರವೇರಿಸಿ ನಡೆಯಬೇಕು ಎಂಬುದಾಗಿ. ಅದೇ ರೀತಿಯಾಗಿ ಆತನ ರಕ್ಷಣಾನಂದವನ್ನು ನಾವು ತಿರುಗಿ ಅನುಭವಿಸಲಿಕ್ಕೆ ನಾವು ನಮ್ಮ ಸಿದ್ಧ ಮನಸ್ಸನ್ನು ಸ್ಥಿರಪಡಿಸಿಕೊಂಡು ಆತನೇ ನಮಗೆ ಆಧಾರನು ಎಂಬುದಾಗಿ ನಾವು ಸ್ಥಿರವಾಗಿ ನಂಬಿ ನಡೆದಾಗ ನಮಗೆ ರಕ್ಷಣೆ ಅಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ